ಈ ಒಂದು ವೇದಿಕೆಯಲ್ಲಿ 2026 ಜನವರಿ ತಿಂಗಳ ನೂತನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಈ ದಿನ ನಾವು ನಿವೃತ್ತ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ಯಾಲೆಂಡರ್ಗಳನ್ನು ನಮಗೆ ಕೊಡುಗೆಯಾಗಿ ನೀಡಿರುವಂಥ ಸನ್ಮಾನ್ಯ ಮಿತ್ರರಾದಂಥ ನಮ್ಮ NR ಸತ್ಯಣ್ಣ ಅವರೇ ಹಾಗೂ ವೇದಿಕೆ ಮೇಲಿರುವ ನಮ್ಮೆಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ನನ್ನ ನೌಕರ ಸಹೋದರ ಸಹೋದರಿಯರೇ, ಈಗಾಗಲೇ ನಮ್ಮ ಉದ್ದೇಶಗಳನ್ನು ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾದಂಥ ಉದ್ದೇಶಗಳು ಏನೂ ಇಲ್ಲ. ನಾವು ಪ್ರತಿ ತಿಂಗಳು ಒಂದ್ಸಲಿ ಸೇರಬೇಕು. ನಾವು ಪ್ರತಿ ವರ್ಷಕ್ಕೆ ಯಾವುದಾದ್ರೂ ಒಂದು ಟೂರ್ ಹೋಗಿ ಬರಬೇಕು. ನಾವೆಲ್ಲರೂ ಪ್ರತಿದಿನ ಸಂತೋಷವಾಗಿರೋದಕ್ಕೆ ಏನು ಬೇಕೋ, ನಿವೃತ್ತ ನೌಕರರಾದ ಮೇಲೆ ನಾವು ಸಂತೋಷವಾಗಿ ಆರೋಗ್ಯವಾಗಿ ಕಾಲ ಕಳೀಬೇಕು ಅಂದರೆ ಏನು ಬೇಕೋ ಅಂತಹ ಯೋಜನೆಗಳನ್ನು ರೂಪಿಸ್ಕೊಳ್ಳುವಲ್ಲಿ ನಾವು ನಿವೃತ್ತ ನೌಕರ ಸಂಘ ಪದಾಧಿಕಾರಿಗಳು ಕಾರ್ಯ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಅದನ್ನು ಅನುಷ್ಠಾನಗೊಳಿಸಬೇಕು ಅಂದರೆ ಒಂದು ಸ್ವಲ್ಪ ಸಮಯ ಬೇಕಾಗಿದೆ. ಅದರಲ್ಲಿ ನಮ್ಮ ಜಯರಾಮ್ ಸರ್ ಹೇಳ್ದಂಗೆ ಈಗಾಗಲೇ ನಿಧನರಾದಂಥ ನಮ್ಮ ನಿವೃತ್ತ ನೌಕರರಿಗೆ ನಾವು ಏನು ಪ್ರಾರಂಭ ಮಾಡಿದ್ದೀವಿ, ಇದು ಕಳೆದ ತಿಂಗಳ ಒಂದು ಸಭೆಯಲ್ಲೂ ಪ್ರಸ್ತಾವನೆ ಮಾಡಿದ್ದೀವಿ. ಅದಕ್ಕೆ ಒಂದು ದೊಡ್ಡ ಮೊತ್ತದ ಅಮೌಂಟನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಅದರಲ್ಲಿ ಬರುವಂಥ ಬಡ್ಡಿಯನ್ನು ಉಪಯೋಗಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ಇದೆ. ಅದಕ್ಕೆ ಈಗಾಗಲೇ ಈ ವಿಷಯವನ್ನು ನಾವು ನಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನೂ ಹೊರಗಡೆಯಿಂದನೂ ನಮಗೆ ಒಂದು ಸ್ವಲ್ಪ ಕನಿಷ್ಠ ಒಂದು 10 ಲಕ್ಷ ರೂಪಾಯಿಯಷ್ಟು ನಾವು ಒಂದು ಡೆಪಾಸಿಟ್ ಮಾಡಿ ಅದರಲ್ಲಿ ಬರುವಂಥ ಬಡ್ಡಿಯಿಂದ ನಿಧನರಾದಂಥ ಕುಟುಂಬಕ್ಕೆ ಆ ತಕ್ಷಣಕ್ಕೆ, ಯಾಕೆಂದರೆ ಸರ್ಕಾರಿ ನೌಕರಿಯಲ್ಲಿದ್ದಾಗ ನಿಧನರಾದಾಗ ತಕ್ಷಣ ಸರ್ಕಾರದಿಂದ 15,000 ರೂಪಾಯಿ ಕೊಡ್ತಾರೆ. ಈಗ ಅದು ಇನ್ನೂ ಜಾಸ್ತಿನೂ 25,000 ಕೊಡ್ತಾರೆ. ಜೊತೆಗೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಸಿಗತ್ತೆ. ಆದರೆ ನಾವು ನಿವೃತ್ತ ನೌಕರರು ಆದ ನಂತರ ಕೆಲವರು ಬರ್ತಾ ಕೆಲವು ಕಾರಣಾಂತರದಿಂದ ಫೈನಾನ್ಷಿಯಲ್ಲು ಕ್ರೈಸಿಸನ್ನು ಎದುರಿಸುವಂಥ ಸಂದರ್ಭಗಳು ಜಾಸ್ತಿ ಇರತ್ತೆ. ನಾವು ಏನು 5,000 ಕೊಟ್ಟಿವಿ ಈಗ 3 ಜನಕ್ಕೆ, ಅಲ್ಲಿ ನಮಗೆ ತುಂಬ ಉತ್ತಮವಾದಂಥ ಭಾವನೆ ಅವರಿಂದ ವ್ಯಕ್ತ ಆಯಿತು. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯ ಅಂತೇಳ್ಬಿಟ್ಟು ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ಇದಕ್ಕೆ ಮತ್ತೊಮ್ಮೆ ನಾನು ಎಲ್ಲರಲ್ಲೂ ಒಂದು ಅಪೀಲನ್ನು ಮಾಡ್ತಾಯಿದ್ದೀನಿ, ನಿವೇದನೆ ಮಾಡ್ತಾಯಿದ್ದೀನಿ. ಎಲ್ಲರೂ ಎಲ್ಲ ಕಡೆಯಿಂದನೂ ನಮಗೆ ಇದಕ್ಕೆ ಸಹಕಾರ ಆಗಲಿ. ಒಂದು ಹೆಚ್ಚಿನ ಮೊತ್ತ ಇದನ್ನು ಹೇಳ್ತಾ ಇದ್ದೀವಿ. ಆ ಮೊತ್ತ ನಾವು ಒಂದು ಸಲ ಫಿಕ್ಸೆಡ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಬರಲ್ಲ, ಅದು ತೆಗಿಯೋಕ್ಕೆ ಬರಲ್ಲ. ಅದು ಹಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಅದು ಎಷ್ಟು ವರ್ಷಗಳಾದರೂ ಆಗಲಿ ಹಿಂದೆ ಬರೋವಂಥವ್ರಿಗೆ ಅದು ಉಪಯೋಗ ಆಗ್ತಾನೇ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಮಾಡಿ ಅದನ್ನು ಒಂದು ಡೆಪಾಸಿಟ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ. ಅದಕ್ಕೆ ನಮಗೆ ಎಲ್ಲ ಕಡೆಯಿಂದನೂ ಸಹಕಾರ ಬೇಕಾಗಿದೆ. ನಮ್ಮ ಸತ್ಯಣ್ಣವರು ಇದನ್ನು ನಮಗೆ ಬೇರೆ ಬೇರೆ ಕಡೆಯಿಂದ, ನನ್ನ ಬರೀ ಅವ್ರ ಹತ್ರ ನಾನು ಇದು ಮಾಡಲ್ಲ, ಬೇರೆ ಕಡೆಯಿಂದಲೂ ಒಂದು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡಿ. ಇದು ಮುಂದಿನ ನೆನೆಸ್ಕೊತಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಮ್ಮ ಸತ್ಯಣ್ಣ ಅವ್ರಿಗೆ ಕೃತಜ್ಞತೆಗಳನ್ನು ನಮ್ಮ ನಿವೃತ್ತ ನೌಕರರ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಉಳಿದಂತೆ ಸಭೆ ನಾವು ಮುಂದುವರಿಸ್ತೀವಿ. ಅವರು ಏನೋ ಬೆಂಗಳೂರಿಗೆ ಹೋಗ್ಬೇಕು ಅಂತೇಳಿ ಹೇಳಿದರು. ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಆಗೋಕ್ಕಾಗಲೇ ಇಲ್ಲ. ನಾನು ಹೋಗಲೇ ಇಲ್ಲ. ನಮ್ಮ ಮುನರತ್ನ ಸಾರು, ಕೃಷ್ಣಾರೆಡ್ಡಿ ಅವರು ಅವರೆಲ್ಲ ಮಾತಾಡಿ ಇದರ ವ್ಯವಸ್ಥೆ ಮಾಡಿದ್ರು. ಇನ್ನು ಮುಂದಿನ ದಿನಗಳಲ್ಲೂ ನಮ್ಮ ಈ ಕ್ಯಾಲೆಂಡರನ್ನು ಕೊಡುವಂಥದ್ರ ಮುಖಾಂತರ ನಮಗೆ ಸಹಕಾರ ನೀಡ್ತಾರೆ ಅಂತೇಳಿ ಭಾವಿಸ್ತಾ ನಾನು ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಈ ಒಂದು ಸಭೆಗೆ ಮುಖ್ಯ ಕಾರಣಕರ್ತಕ್ಕಂಥ ನಮ್ಮ ಟೊಮಾಟೊ ಮಂಡಿ ಮಾಲೀಕರಾಗಿರ್ತಕ್ಕಂಥ ಸತ್ಯಣ್ಣ ಅವರು ಪ್ರತಿ ವರ್ಷ ಕ್ಯಾಲೆಂಡರ್ ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 2026 ಕೂಡ ನಮ್ಮ ಈ ಒಂದು ಕ್ಯಾಲೆಂಡರ್ ಅನ್ನ ಕೊಟ್ಟಿದ್ದಾರೆ. ಅವರ ಹಸ್ತಾಂತರಗಳಿಂದ ಈ ಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕು ಅಂತ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ.
ಯಾರು ಇಟ್ಕೊಳ್ಳಿ. ಅದೆಲ್ಲ ಬೇಕು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಸತ್ಯಣ್ಣವರು ಈ ಕಾರ್ಯಕ್ರಮವನ್ನು ನಮ್ಮ ಒಂದು 2026ನೇ ಸಾಲಿನ ನೂತನ ಕ್ಯಾಲೆಂಡರ್ ನಮ್ಮ ನಿವೃತ್ತ ನೌಕರರಿಗೆ ಅವರು ಒಂದು ಸಹಾಯಸ್ತವನ್ನು ನೀಡಿ ನಮಗೆ ಒಂದು ಕ್ಯಾಲೆಂಡರ್ ಅವರಿಗೆ ಈಗಿನ ಗೌರವಾಧ್ಯಕ್ಷ ನಂಜುಂಡಪ್ಪ ಸಹಿತ ಕಾರ್ಯಕ್ರಮ ಆಗಮಿಸಿದ್ದಾರೆ. ಅಲ್ಲಿಂದ ನಡಿ.